ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನನ್ನ ಲಾಸ್ಟ್ ಸಂಡೇ ಹೇಗಿತ್ತು ಅನ್ನೋದನ್ನು ನೋಡೋಣ. ಬೆಳಿಗ್ಗೆ ಎದ್ದ ತಕ್ಷಣ ಆ್ಯಸ್ ಯೂಶ್ವಲ್ ದೇವರಿಗೆ ಥ್ಯಾಂಕ್ಸ್ ಹೇಳಿ ಸ್ಮಾಲ್ ಪ್ರೇಯರ್ ಜೊತೆ ಡೇ ಸ್ಟಾರ್ಟ್ ಮಾಡಿದೆ. ನಂತರ ಎಂದಿನಂತೆ ಸಣ್ಣ ಪುಟ್ಟ ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸಿದ್ವಿ. ಈ ವೆದರ್ ನೋಡಿ ಎಷ್ಟೊಂದು ಚೆನ್ನಾಗಿದೆ. ಫುಲ್ ಕ್ಲೌಡಿ ವೆದರ್, ಮಳೆ ಬರೋ ಥರ ಇತ್ತು. ನಂತರ ಬ್ರಷ್ ಎಲ್ಲ ಮಾಡಿ ಫ್ರೆಶ್ ಆಗಿ ಪಪ್ಪಾಯ ಇತ್ತು, ಅದನ್ನು ತಿಂದೆ. ನೆಕ್ಸ್ಟ್ ಇವತ್ತಿನ ಬ್ರೇಕ್ಫಾಸ್ಟ್ ಸ್ಪೆಷಲ್ ಟೇಸ್ಟಿ ಪತ್ರಾಡೆ. ನೆಕ್ಸ್ಟ್ ರೆಡಿಯಾಗಿ ಫ್ಯಾಮಿಲಿ ಜೊತೆ ಚರ್ಚ್ಗೆ ಹೊರಟ್ವಿ. ಚರ್ಚ್ಗೆ ಹೋದಾಗ ಸಿಗುವ ಶಾಂತಿ ಎಷ್ಟೇ ಬ್ಯುಸಿ ಲೈಫ್ ಇದ್ರೂ ಮನಸ್ಸಿಗೆ ಒಂದು ಹೊಸ ಎನರ್ಜಿ ಕೊಡುತ್ತೆ. ಚರ್ಚ್ ನಂತರ ನೇರ ಉಡುಪಿಗೆ ಹೋದ್ವಿ. ಅಲ್ಲಿ ಫ್ಲವರ್ ಸ್ಟಾಲ್ಗೆ ಹೋಗಿ ಅಲ್ಲಿ ಫ್ಲವರ್ ಪರ್ಚೇಸ್ ಮಾಡಿದ್ವಿ. ಫ್ರೆಶ್ ಹೂವಿನ ಸುವಾಸನೆ, ಆ ಬಣ್ಣ ಮನಸ್ಸಿಗೆ ಬೇರೆ ರೀತಿಯ ಸಂತೋಷ ಕೊಡುತ್ತೆ. ಅಲ್ಲಿಂದ ನಾವು ಹೋಗಿದ್ದು ಬೋಳಾಸ್ಗೆ. ಅಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನು ತಕೊಂಡು ನಂತರ ನಾವು ಅಲ್ಲಿಂದ ಹೊರಟ್ವಿ. ಇದು ನಮ್ಮ ಉಡುಪಿ ಕೋರ್ಟ್. ಇವಾಗ ನಾವು ಕುಟುಂಬದ ಜೊತೆ ಉಡುಪಿ ಸಿಮೆಟ್ರಿಗೆ ಬಂದ್ವಿ. ಕೆಲವು ಪ್ಲೇಸ್ ಮಾತಾಡೋದಿಲ್ಲ, ಆದರೆ ಸಾವಿರ ನೆನಪುಗಳನ್ನು ನೆನಪಿಸುತ್ತದೆ. ಅಲ್ಲಿ ಕಳೆದ ಕೆಲವು ಕ್ಷಣಗಳು ಮನಸ್ಸನ್ನು ಮೌನವಾಗಿಸಿ ಬಿಟ್ಟಿತು. ನಮ್ಮ ಜೊತೆ ಇಲ್ಲದಿದ್ದರೂ ನೆನಪುಗಳಲ್ಲಿ ಅವರು ಯಾವಾಗಲೂ ಜೀವಂತವಾಗಿರುತ್ತಾರೆ. ಮನೆಗಿಂದಿರುಗುವಾಗ ಚಿಕನ್ ತೆಗೆದುಕೊಂಡು ಬಂದ್ವಿ. ಮನೆಗೆ ಬಂದು ಎಲ್ಲ ಸಿದ್ಧತೆ ಮಾಡಿ ಅಡುಗೆ ಶುರುವಾಯಿತು. ಇವತ್ತಿನ ಸ್ಪೆಷಲ್ ಲಂಚ್ ಕೋರಿ ರೊಟ್ಟಿ. ಇದು ನನ್ನ ತಮ್ಮನ ಫೇವ್ರೇಟ್ ಕೂಡ. ಲಂಚ್ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನಂತರ ನಾನು ಫೇವ್ರೇಟ್ ಮೂವಿ ನೋಡ್ತಾ ರಿಲ್ಯಾಕ್ಸ್ ಮಾಡಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಖುಷಿಯಾಗಿರಿ.